ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುದರಿಮೋತಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಇಲ್ಲಿ ಪೊಲೀಸ್ ಯಾವ ರೀತಿ ದೌರ್ಜನ್ಯ ಮಾಡುತ್ತಿದ್ದಾನೆ ಸಾರ್ವಜನಿಕರ ಮೇಲೆ ಅನ್ನುವುದನ್ನ ನೋಡಿ. ಕೇವಲ ಸಾರ್ವಜನಿಕರಲ್ಲ, ಇದು ಕುದರಿಮೋತಿ ಗ್ರಾಮದ ಹಿರಿಯರಾದ ಶಂಕರಗೌಡ ಅನ್ನುವ ಹಿರಿಯ ರಾಜಕಾರಣಿಯ ಮೇಲೆ ಮಾಡುತ್ತಿರುವ ದೌರ್ಜನ್ಯ. ಇಷ್ಟಕ್ಕೂ 17 ವರ್ಷ ಜೈಲಿನಲ್ಲಿ ಇದ್ದು ಬಂದವನು ನೀನು, ನಿನಗೇನು ಮರ್ಯಾದೆ ಕೊಡುವುದು ಅನ್ನುವ ಲೆಕ್ಕದಲ್ಲಿ ಈ ಪೊಲೀಸಪ್ಪ ಮಾತನಾಡುತ್ತಿದ್ದಾನೆ. ಆದರೆ ಯಾರು ಜೈಲಿನಲ್ಲಿ ಇದ್ದು ಬರುತ್ತಾರೋ ಅವರಿಗೆ ಮರ್ಯಾದೆಯೇ ಇಲ್ಲವೇ ಅನ್ನುವಂತಹ ಪರಿಸ್ಥಿತಿ ಈ ಘಟನೆಯಿಂದ ಗೊತ್ತಾಗುತ್ತಿದೆ. ಇದಕ್ಕೆ ಸ್ವತಃ ಜಿಲ್ಲಾ SP ಅವರೇ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಈಗ ಈ ಘಟನೆ ಹಿನ್ನೆಲೆ ಏನು ಅಂದರೆ, ವಿದ್ಯುತ್ ಟವರ್ಗಳನ್ನು ಅಳವಡಿಸುವ ಕುರಿತಾಗಿ ಗ್ರಾಮಸ್ಥರು ಮತ್ತು ವಿದ್ಯುತ್ ಇಲಾಖೆಯವರ ನಡುವೆ ನಡೆದ ಸಂಘರ್ಷದಲ್ಲಿ ಪೊಲೀಸರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಹಿರಿಯರಾಗಿ ಶಂಕರಗೌಡ ಅವರು ಮಾತನಾಡಲು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಶಂಕರಗೌಡ ಅವರನ್ನ ಉದ್ದೇಶಿಸಿ ಈ ರೀತಿಯ ದಾರ್ಷ್ಯದ ಮಾತುಗಳನ್ನ ಆಡುತ್ತಿದ್ದಾರೆ. ಈ ಪೊಲೀಸ್ ಅಧಿಕಾರಿಯ ಈ ವರ್ತನೆ ಹೊಸದೇನಲ್ಲ. ಈ ಹಿಂದೆ ಹಲವಾರು ಬಾರಿ ಈ ರೀತಿಯ ಘಟನೆಗಳು ಈತನಿಂದ ಆಗಿ ಹೋಗಿವೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಬುದ್ಧಿ ತಂದಿಲ್ಲ. ಅಂದರೆ ಶಿಸ್ತು ಕ್ರಮ ಇವರ ಮೇಲೆ ಆಗಿಲ್ಲ ಅನ್ನುವ ಅನುಮಾನ ಮೂಡಿ ಬರುತ್ತಿದೆ. ಇದನ್ನ ಪೊಲೀಸ್ ಇಲಾಖೆ ಯಾವ ರೀತಿ ನೋಡುತ್ತದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಸರ್ಕಾರಿ